ಈ ವಿಡಿಯೋದಲ್ಲಿ ವಿಜಯ್ ಸೂರ್ಯ ಅವರು ಅವರ ಫಾಲೋ ಮಾಡ್ತಿರೋ ಫಿಟ್ನೆಸ್ ಟಿಪ್ ನ ಹೇಳ್ತಾ ಇದ್ದಾರೆ. ಅದು ಕರೆಕ್ಟಾ ಅಲ್ವಾ ಅಂತ ವೆರಿಫೈ ಮಾಡೋದ, ಅದನ್ನ ನೀವು ಫಾಲೋ ಮಾಡ್ಬೋದಾ, ನಿಮ್ಗೆ ರೈಟ್ ಒಂದು ಸ್ಟ್ರಾಟಜಿ ಆಗಿರುತ್ತಾ ಅಂತ. ಈಗ ತಿನ್ನೋ ಆಹಾರ ಇನ್ನೊಂದು 2 ಗಂಟೆ ಅಥವಾ 1 ಗಂಟೆಲಿ ಡೈಜೆಸ್ಟ್ ಆಗ್ಬೇಕು. ಆ ಥರ ಯಾವ ಆಹಾರ ಇದೆಯೋ ಅದನ್ನ ತಿನ್ನಿ. ಸಿಂಪಲ್ ಕಾನ್ಸೆಪ್ಟ್ ಇದು. ಡಯಟ್ ಗೇಟ್ ಏನಿಲ್ಲ. ಈಗ ನಾನು ಅನ್ನ ಬೆಳೆ ಸಾರು ತಿಂದರೆ ವಿತಿನ್ 45 ಮಿನಿಟ್ಸ್ ಅದನ್ನು ಡೈಜೆಸ್ಟ್ ಆಗುತ್ತೆ ನನ್ನ ಬಾಡಿ. ಅದು ನನಗೆ ಗೊತ್ತು. ಅಥವಾ ಫ್ರೂಟ್ಸ್ ತಿಂದರೆ ವಿತಿನ್ 45 ಮಿನಿಟ್ಸ್ ಡೈಜೆಸ್ಟ್ ಆಗುತ್ತೆ. ವೆಜಿಟೇಬಲ್ಸ್ ತಿಂದರೆ ಐ ಥಿಂಕ್ ಒಂದು 2 or 3 hours, ಇಫ್ ಐ ಆಮ್ ನಾಟ್ ರಾಂಗ್. ನಾನು ಪರ್ಫೆಕ್ಟಾಗಿ ಹೇಳ್ತಿಲ್ಲ, ಒಂದು ಅಂದಾಜು ಟೈಮಿಂಗ್. ಯಾವ ಆಹಾರ ಬೇಗ ಡೈಜೆಸ್ಟ್ ಆಗುತ್ತೋ ಅದು ಒಳ್ಳೇದು ನಿಮ್ಮ ದೇಹಕ್ಕೆ. ಸೊ ಇಲ್ಲಿ ವೆಜಿಟೇರಿಯನ್ ಫುಡ್ ಬಗ್ಗೆ ಹೇಳ್ತಾ ಇದ್ದಾರೆ, ನಾನ್ ವೆಜಿಟೇರಿಯನ್ ಬಗ್ಗೆನೂ ಹೇಳ್ತಾರೆ. ಅದು ನೆಕ್ಸ್ಟ್ ನೋಡೋದ. ಇಲ್ಲಿ ವಿಜಯ್ ಸೂರ್ಯ ಅವ್ರು ಹೇಳ್ತಾ ಇರೋದು, ಯಾವ್ದು ಫಾಸ್ಟ್ ಡೈಜೆಸ್ಟಿಂಗ್ ಫುಡ್ ಇದೆ ಅದು ಕನ್ಸ್ಯೂಮ್ ಮಾಡೋದ್ರಿಂದ ನೀವು ಫಿಟ್ ಆಗಿರ್ಬೋದು, ಆರೋಗ್ಯಕ್ಕೆ ಒಳ್ಳೇದು ಅಂತ. ಆ ರೀತಿ ಅದು ಸತ್ಯ ಆಗಿದ್ದಿದ್ರೆ ನಮ್ಮ ಶುಗರಿ ಫುಡ್ಸ್ ಏನಿದೆ ಕುರುಕ್ಲು ತಿಂಡಿನಲ್ಲಿ, ಈ ಬಿಸ್ಕೆಟ್ ಇರ್ಬೋದು, ಬ್ರೆಡ್ ಇರ್ಬೋದು, ಕ್ರೀಮ್ ಬನ್ನು, ಡೋನಟ್ಸು, ಪೇಸ್ಟ್ರೀಸು, ಕೇಕು ಅಥವಾ ಪಿಜ್ಜಾ, ಇವೆಲ್ಲ ಮೈದಾನು ಸಹ ತುಂಬಾ ಫಾಸ್ಟ್ ಡೈಜೆಸ್ಟಿಂಗು ಕಾರ್ಬೋಹೈಡ್ರೇಟ್. ಇವೆಲ್ಲ ತಿಂದ್ರೂ ಸಹ ನಾವು ಫಿಟ್ ಆಗಿರ್ಬೇಕಾಗಿತ್ತು. ಫಿಟ್ ಆಗಿಲ್ಲ. ಸೊ ಕಾರಣ ಅದು ರೈಟ್ ಆಗಲ್ಲ. ಓಕೆ, ಇವರು ಕುರುಕ್ಲು ತಿಂಡಿ ಬಿಟ್ಟು ರಿಯಲ್ ಫುಡ್ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ಕುರುಕ್ಲು ತಿಂಡಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದನ್ನ ಕನ್ಸಿಡರೇಷನ್ ತಗೊಳಕ್ ಹೋಗ್ಬೇಡಿ ಅಂತಾನೆ ಅನ್ಕೊಳ್ಳೋದ. ಆಕ್ಚುಯಲ್ ಫುಡ್ನೇ ತಗೊಳ್ಳೋದ. ಒಂದು ಮೈದಾ, ಇನ್ನೊಂದು ರೈಸು, ಇನ್ನೊಂದು ರಾಗಿ. ಓಕೆನಾ? ಈ 3 ಐಟಮ್ ಅಲ್ಲಿ ಮೈದಾ ವೆರಿ ಫಾಸ್ಟ್ ಡೈಜೆಸ್ಟಿಂಗು. ತುಂಬಾ ಜನ ಈ ಪರೋಟ ಇದನ್ನೆಲ್ಲ ಬೇಡ ಅಂತೀರಾ, ಫ್ಯಾಟ್ ಆಗುತ್ತೆ, ಇಲ್ಲ ನಮ್ಗೇನೋ ಇಶ್ಯೂಸ್ ಆಗುತ್ತೆ ಅಂತ. ಇನ್ನೊಂದು ರೈಸು ಸಹ ರಾಗಿ ಕಂಪೇರ್ ಮಾಡಿದ್ರೆ ಫಾಸ್ಟ್ ಡೈಜೆಸ್ಟಿಂಗು, ಬಟ್ ಮೈದಾ ಕಂಪೇರ್ ಮಾಡಿದ್ರೆ ಪರೋಟ ಇವೆಲ್ಲ ರೋಟಿಗಳು ಸ್ಲೋ ಡೈಜೆಸ್ಟಿಂಗು. ರಾಗಿ ಕಂಪೇರ್ ಮಾಡಿದ್ರೆ ರಾಗಿ ವೆರಿ ಸ್ಲೋ ಮಚ್ ಡೈಜೆಸ್ಟಿಂಗು. ಈ 2ಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಈ 3 ಎಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗುತ್ತೆ ಅಂತ ಒಂದು ಐಡಿಯಾ ಬಂತು. ಈ ಕಂಡೀಷನ್ಸ್ ಅಲ್ಲಿ ಮೈದಾ ಅಥವಾ ರೈಸು, ಮೈದಾ ತೆಗೆದಾಕ್ಬಿಡೋದ ಅನ್ಹೆಲ್ತಿ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ರೈಸು ರಾಗಿ ಕಂಪೇರ್ ಮಾಡೋದಾದ್ರೆ, ರೈಸ್ ಏನಾಗುತ್ತೆ ಅಂತ ಅಂದ್ರೆ ವೆರಿ ಫಾಸ್ಟ್ ಡೈಜೆಸ್ಟಿಂಗು. ಬಾಡಿ ಹೇಗ್ ಪ್ರೋಸೆಸ್ ಮಾಡುತ್ತೆ ಅಂತ ಅಂದ್ರೆ, ಫುಡ್ ನ ಕನ್ಸ್ಯೂಮ್ ಮಾಡಿದ ತಕ್ಷಣ ಅದು ಫಾಸ್ಟ್ ಆಗಿ ಡೈಜೆಸ್ಟ್ ಆದ್ರೆ ಅಷ್ಟೇ ಫಾಸ್ಟ್ ಆಗಿ ಆ ಕ್ಯಾಲರೀಸ್ ನಿಮ್ಮ ಆಕ್ಟಿವಿಟಿಗೆ ಉಪಯೋಗಕ್ಕೆ ಬರಬೇಕು. ಇಲ್ಲದೆ ಇದ್ರೆ ಅದು ಗ್ಲೈಕೋಜನ್ ಸ್ಟೋರ್ಗೆ ಹೋಗುತ್ತೆ. ಅದಾದ ನಂತರ ಫ್ಯಾಟ್ ಆಗಿ ಡೆಪಾಸಿಟ್ ಆಗುತ್ತೆ. ಸೊ ಈ ಫಾಸ್ಟ್ ಡೈಜೆಸ್ಟಿಂಗ್ ಫುಡ್ ತಿನ್ನೋದ್ರಿಂದ ಫಿಟ್ ಆಗಿರ್ಬೋದು ಅನ್ನೋದು ರಾಂಗ್ ಆಯ್ತು. ನೀವು ರೈತರನ್ನ ಅಥವಾ ಕೂಲಿ ಕೆಲ್ಸದವ್ರನ್ನ, ಗಾರೆ ಕೆಲ್ಸದವ್ರನ್ನ ಕನ್ಸಿಡರ್ ಮಾಡಿದ್ರೆ, ಅವ್ರಿಗೆ ಹೇಳಿದ್ರೆ, ಈವನ್ ನಮ್ ಚಿಕ್ಕಪ್ಪನು ಮುಂಚೆ ಇದೇ ಮಾಡ್ತಾ ಇದ್ರು, ವ್ಯವಸಾಯ ಮಾಡ್ತಾ ಇದ್ರು. ಅವರು ಸಿಟಿಗೆ ಬಂದಾಗ ನಮ್ ಜೊತೆ ಇರುವಾಗ ಈ ಫ್ಯಾನ್ಸಿ ಫುಡ್ಸ್ ಗಳು ಅವ್ರಿಗೆ ಆಗ್ತಾ ಇರ್ಲಿಲ್ಲ. ನಾವೇನು ಬಿಸಿಬೇಳೆ ಬಾತು, ದೋಸೆ, ಇಡ್ಲಿ ಈ ತರದೆಲ್ಲ ತಿಂತೀವಲ್ಲ, ಬೇಗ ಹೊಟ್ಟೆ ಹಸ್ಬಿಡುತ್ತೆ ಅಂತ ಇದ್ರು. ಸೊ ಅದಕ್ಕೆ ಅವರು ರಾಗಿ ಮುದ್ದೆ ಪ್ರಿಫರ್ ಮಾಡ್ತಿದ್ರು ಬೆಳಗ್ಗೆ ತಿಂಡಿ ಆದ್ರೂ ಸಹ. ಈವನ್ ಈ ಗಾರೆ ಕೆಲ್ಸದವರೆಲ್ಲ ಅದನ್ನೇ ಪ್ರಿಫರ್ ಮಾಡ್ತಾರೆ. ಯಾಕಂತ ಅಂದ್ರೆ ಈ ಫಾಸ್ಟ್ ಡೈಜೆಸ್ಟಿಂಗ್ ಫುಡ್ ಅಲ್ಲಿ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ 1 hour 2 hourಗೆಲ್ಲ ಡೈಜೆಸ್ಟ್ ಆದ್ಮೇಲೆ ಮತ್ತೆ ಹೊಟ್ಟೆ ಹಸಿಯಕ್ಕೆ ಶುರು ಆಗುತ್ತೆ. ಅದೇ ರಾಗಿ ಮುದ್ದೆ ಕನ್ಸಿಡರ್ ಮಾಡಿದ್ರೆ ನಿಮ್ಮ ಶುಗರ್ ಲೆವೆಲ್ಸ್ ಮಾಡ್ರೇಟ್ ಆಗಿ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗುತ್ತೆ. ಸೊ ಅವಾಗ ಫ್ರೀಕ್ವೆಂಟ್ ಆಗಿ ಹೊಟ್ಟೆ ಹಸಿಯಲ್ಲ. ಥ್ರೂಔಟ್ ದ ಅವ್ರು ಏನು ಕೆಲಸ ಮಾಡ್ತಾರೆ, ಕನ್ಸಿಸ್ಟೆಂಟ್ ಆಗಿ ಎನರ್ಜಿ ಇರುತ್ತೆ. 2 ಅವರ್ಗೆ ಊಟ ಮಾಡ್ಬೇಕು ಅನ್ನೋ ಫೀಲಿಂಗ್ ಬರಲ್ಲ. ಸೊ ಇದು ಈ ಕಾನ್ಸೆಪ್ಟ್ ತಪ್ಪಾಗುತ್ತೆ. ವಿಜಯ್ ಸೂರ್ಯ ಅವ್ರ ಅಗೇನ್ಸ್ಟ್ ಏನು ಇಲ್ಲ. ಅವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಹೇಳಲ್ಲ. ಅವ್ರು ಏನ್ ಫಾಲೋ ಮಾಡ್ತಾ ಇದ್ದಾರೆ ಅದನ್ನ ಹೇಳ್ತಾ ಇದ್ದಾರೆ. ಅದನ್ನ ನೋಡ್ತಿರೋ ನೀವು ಅದನ್ನೇ ವೇದವಾಕ್ಯ ಅಂತ ಫಾಲೋ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಇವರು ಆಕ್ಟರ್ಸ್, ಅಂದ್ರೆ ನಟನೆಯಲ್ಲಿ ಸ್ಕಿಲ್ಡ್ ಆಗಿರುತ್ತೆ. ಅವ್ರ ಹತ್ರ ಆಕ್ಟಿಂಗ್ ಟಿಪ್ಸ್ ತಗೊಂತೀರಾ ಅಂದ್ರೆ ಗುಡ್, ಬಟ್ ಫಿಟ್ನೆಸ್ ಟಿಪ್, ಹೆಲ್ತ್ ಟಿಪ್ಸ್ ತಗೊಂತೀರಾ ಅಂತ ಅಂದ್ರೆ ಕಂಪ್ಲೀಟ್ಲಿ ರಾಂಗ್. ಆಮೇಲೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿನ 3 ಕ್ಯಾಟಗರಿಗೆ ಸ್ಪ್ಲಿಟ್ ಮಾಡದ. ಒಂದು ಸ್ಲೋ ಇಂಟೆನ್ಸಿಟಿ, ಇನ್ನೊಂದು ಮಾಡರೇಟ್ ಇಂಟೆನ್ಸಿಟಿ, ಇನ್ನೊಂದು ಹೈ ಇಂಟೆನ್ಸಿಟಿ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸ್ಲೋ ಇಂಟೆನ್ಸಿಟಿ ವಾಕಿಂಗು, ಮಾಡರೇಟ್ ಇಂಟೆನ್ಸಿಟಿ ಜಾಗಿಂಗು, ಹೈ ಇಂಟೆನ್ಸಿಟಿ ರನ್ನಿಂಗ್. ಸೊ ಇವು 3 ವಿಂಗಡ್ಸ್ ಆಗಿದೆ. ಈ ಸ್ಲೋ ಇಂಟೆನ್ಸಿಟಿ ಕಂಡೀಷನ್ಸ್ ಅಲ್ಲಿ ಸ್ಲೋ ಡೈಜೆಸ್ಟಿಂಗ್ ಕಾರ್ಬ್ ಕನ್ಸ್ಯೂಮ್ ಮಾಡಬೇಕು. ಮಾಡರೇಟ್ ಇಂಟೆನ್ಸಿಟಿನಲ್ಲಿ ಮಾಡರೇಟ್ ಇಂದ ಫಾಸ್ಟ್ ಡೈಜೆಸ್ಟಿಂಗ್ ಕನ್ಸಿಡರ್ ಮಾಡಬೇಕು. ಹೈ ಇಂಟೆನ್ಸಿಟಿಲಿ ವೆರಿ ಫಾಸ್ಟ್ ಡೈಜೆಸ್ಟಿಂಗ್, ಅಂದ್ರೆ ರನ್ನಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಹಿಂಗ್ ಎನರ್ಜಿ ಬೇಕು, 10-20 ನಿಮಿಷದಲ್ಲಿ ಫಾಸ್ಟ್ ಆಗಿ ಓಡ್ಬೇಕು. ಬಟ್ ಈ ವಾಕಿಂಗ್ ಮಾಡೋರ್ಗೆ ಅಥವಾ ಈ ರೀತಿ ಸಣ್ಣ ಪುಟ್ಟ ಮನೆ ಕೆಲಸ, ಅಂದ್ರೆ ಏನೋ ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಕಸ ಹೊಡಿಯೋದು, ಇವಕ್ಕೆಲ್ಲ ಅಷ್ಟೊಂದು ಎನರ್ಜಿ ಡೆನ್ಸಲ್ ಬೇಕಾಗಲ್ಲ, ಬಟ್ ಜಾಸ್ತಿ ಹಾರ್ಡ್ ಡ್ಯೂರೇಷನ್ ಬೇಕಾಗುತ್ತೆ. ಸೊ ಇಂಥವ್ರು ಸ್ಲೋ ಡೈಜೆಸ್ಟಿಂಗ್ ಪ್ರಿಫರ್ ಮಾಡಿದ್ರೆ ತುಂಬಾ ಒಳ್ಳೇದು. ಆಯ್ತಾ?
ಈವನ್ ರನ್ನರ್ಸ್ ನ ನೀವು ಕನ್ಸಿಡರ್ ಮಾಡೋದಾದ್ರೆ ಅವ್ರಿಗೆ ಗ್ಲೂಕೋಸ್ ಎಲ್ಲ ಕೊಡ್ತಾ ಇರ್ತಾರೆ ಮಧ್ಯದಲ್ಲಿ ಕುಡಿತಾ ಇರ್ತಾರಲ್ಲ, ಅದು ಸಮ್ ಫಾರ್ಮ್ ಆಫ್ ಶುಗರ್ ಏನೆ. ಯಾಕೆ? ಶಾರ್ಟ್ ಟೈಮ್ ಅಲ್ಲಿ ಅವ್ರಿಗೆ ಜಾಸ್ತಿ ಎನರ್ಜಿ ಬೇಕು. ಸೊ ಅದಕ್ಕೆ ಆ ಗ್ಲೂಕೋಸ್ ನ ಈ ರನ್ನರ್ಸ್ ಎಲ್ಲ ಮಧ್ಯದಲ್ಲಿ ಕುಡಿತಾ ಇರ್ತಾರೆ. ಅವಾಗ ಅವ್ರಿಗೆ ಓಡಕ್ಕೆ ಎನರ್ಜಿ ಬರುತ್ತೆ. ಹಾರ್ಟ್ ರೇಟ್ ಮೇಲೂ ಕನ್ಸಿಡರ್ ಮಾಡ್ಬೋದು. ಸ್ಲೋ ಇಂಟೆನ್ಸಿಟಿನಲ್ಲಿ ಹಾರ್ಟ್ ರೇಟ್ ಸ್ಲೋ ಇರುತ್ತೆ, ಮಾಡ್ರೇಟ್ ಇಂಟೆನ್ಸಿಟಿನಲ್ಲಿ ಮಾಡ್ರೇಟ್ ಆಗಿರುತ್ತೆ, ಹೈ ಇಂಟೆನ್ಸಿಟಿಲಿ ಹಾರ್ಟ್ ಡಬ 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 ಅಂತ ಓಡ್ಕೊಂತಿರುತ್ತೆ. ಇದಕ್ಕೆ ತಕ್ಕಂಗೆ ಫುಡ್ ಅಕಾಮಡೇಟ್ ಮಾಡಿದ್ರೆ ನಿಮ್ಗೆ ನಿಮ್ಮ ಆಕ್ಟಿವಿಟಿಗೆ ತಕ್ಕ ಹಾಗೆ ಒಳ್ಳೇದು. ಸೊ ನೀವು ಈ ರೀತಿ ಮಾರ್ಷಲ್ ಆರ್ಟ್ಸ್ ಅರ್ಧ ಗಂಟೆ 1 hour ತುಂಬಾ ಹೈ ಇಂಟೆನ್ಸಿಟಿಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತವ್ರಿಗೆ ರೈಸೇ ಒಳ್ಳೇದು, ಮೈದಾ ಇನ್ನೂ ಒಳ್ಳೇದು. ಆಮೇಲೆ ಈಸಿಲಿ ಡೈಜೆಸ್ಟಬಲ್. ಇವನ್ ಹುಷಾರಿಲ್ದೇ ಇರುವಾಗ ನಮ್ಗೆ ಇಡ್ಲಿ ತಂದು ಕೊಡ್ತಿದ್ರು ಅಥವಾ ಬ್ರೆಡ್, ಕಾಫಿ, ಹಾಲು ಈ ರೀತಿ ಕುಡಿತಾ ಇದ್ವಿ. ಯಾಕೆ ಅಂದ್ರೆ ಅದನ್ನೆಲ್ಲ ಡೈಜೆಸ್ಟ್ ಮಾಡಕ್ಕೆ ನಮ್ಮ ಬಾಡಿ ಜಾಸ್ತಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಆಕ್ಟಿವಿಟಿಗೆ ತಕ್ಕಂಗೆ ಫುಡ್ ನ ನೀವು ಚೂಸ್ ಮಾಡ್ಬೋದು. ಹೇಳಿದ್ನಲ್ಲ, ಫಸ್ಟ್ ಬರೋದ್ ಮೈದಾ, ಮಧ್ಯದಲ್ಲಿ ಬರೋದ್ ಅನ್ನ, ನೆಕ್ಸ್ಟ್ ಬರೋದು ಚಪಾತಿ ಅಥವಾ ಮುದ್ದೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಸೆಡೆಂಟ್ರಿನೇ, ಏನೋ ಕೂತ್ಕೊಂಡು ಕೆಲಸ ಮಾಡೋದು. ಸೊ ಸ್ಲೋ ಡೈಜೆಸ್ಟಿಂಗ್ ಫುಡ್ ಇದ್ದಷ್ಟು ನಿಮ್ ಬಾಡಿ ಅದನ್ನ ಬ್ರೇಕ್ ಡೌನ್ ಮಾಡಿ 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 ಥ್ರೂಔಟ್ ದ ಡೇ ಎನರ್ಜಿ ಕೊಡ್ತಾ ಇರುತ್ತೆ. ಫಾಸ್ಟ್ ಡೈಜೆಸ್ಟಿಂಗು ಫಾಸ್ಟ್ ಆಗಿ ಕನ್ಸ್ಯೂಮ್ ಮಾಡ್ತೀರಾ, ಫಾಸ್ಟ್ ಆಗಿ ಬರ್ನ್ ಮಾಡ್ಬೇಕು ಅಂದ್ರೆ ಹೈ ಇಂಟೆನ್ಸಿಟಿ ಯಾವ್ದಾರ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಫಿಸಿಕಲ್ ಆಕ್ಟಿವಿಟಿನೇ ಹೈ ಇಂಟೆನ್ಸಿಟಿ ಆಗಿದ್ರೆ ಅವಾಗ ಯೂಸ್ ಆಗುತ್ತೆ. ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದು ಫ್ಯಾಟ್ ಆಗಿ ಡೆಪಾಸಿಟ್ ಆಗುತ್ತೆ. ಓಕೆನಾ? ಇದು ಕ್ಲಿಯರ್ ಆಯ್ತು. ಅವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳ್ತಿದ್ದಾರೆ, ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಡಿ. ಇವಾಗ ಅದರ್ ಹಾಫ್ ನೋಡೋದ, ನಾನ್ ವೆಜಿಟೇರಿಯನ್ ಫುಡ್ ಬಗ್ಗೆನೂ ಸರ್ಟೈನ್ ಥಿಂಗ್ಸ್ ನ ಹೇಳ್ತಾರೆ. ಅದು ರೈಟಾ ರಾಂಗ್ ಅಂತ? ನಾನ್ ವೆಜ್ 24 ಗಂಟೆ ತಗೊಳುತ್ತೆ, ಅದಕ್ಕಿಂತ ಜಾಸ್ತಿ ತಗೊಳುತ್ತೆ. ಸೊ ಹೊಟ್ಟೆಲಿ ಇದ್ದು ಕೊಳೆಯುತ್ತದು. ಕೊಳೆತು ಏನು ಮಾಡುತ್ತೆ? ನಿಮ್ಮ ಆಲಸ್ಯ ಮಾಡುತ್ತೆ. ನೀವೇನಿದ್ದೀರೋ ಅದು ನಿಮ್ಮ ಆಹಾರ. ಒಳ್ಳೆ ಆಹಾರ ತಿನ್ನಿ, ಬೇಗ ಡೈಜೆಸ್ಟ್ ಆಗೋ ಫುಡ್ ತಿನ್ನಿ, ಆಟೋಮೆಟಿಕ್ ಎಲ್ಲ ಚೆನ್ನಾಗಿರುತ್ತೆ. ಕೋಪ ಬೇಗ. ಸೊ ಇಲ್ಲಿ ನಾನ್ ವೆಜ್ ಬಗ್ಗೆ, ಎಸ್ಪೆಷಲಿ ಚಿಕನ್ ಬಗ್ಗೆ, ಅದು ತುಂಬಾ ಸ್ಲೋ ಡೈಜೆಸ್ಟಿಂಗು, 24 ಗಂಟೆ ಅವರ್ ಆಗುತ್ತೆ ಡೈಜೆಸ್ಟ್ ಆಗೋದು ಅಂತ. ಅಟ್ ದ ಸೇಮ್ ಟೈಮ್ ನೀವು ಬಾಡಿ ಬಿಲ್ಡರ್ಸ್ ನಿಮ್ಗೆ ಟಿಪ್ ಕೊಡೋದೆಲ್ಲ ಕೇಳಿರ್ತೀರಾ. ಎವ್ರಿ 3 hours 4 hours ಫುಡ್ ತಿನ್ಬೇಕು, ಆಮೇಲೆ 4 ರಿಂದ 5 ಮೀಲ್ ತಿನ್ಬೇಕು, ಚಿಕನ್ ಪ್ರತಿ ಮೀಲಲ್ಲೂ ಇರಬೇಕು, ಪ್ರೋಟೀನ್ ಆಗಿರ್ಬೋದು, ಎನಿ ಫಾರ್ಮ್ ಆಫ್ ಪ್ರೋಟೀನು. ಸೊ ಅದು ಸತ್ಯ ಆಗಿದ್ದಿದ್ರೆ ವಿಜಯ್ ಸೂರ್ಯ ಅವ್ರು ಏನ್ ಹೇಳ್ತಿರೋದು 24 hours ಬೇಕಾಗುತ್ತೆ ಅಂತ. 24 hours ಒಂದ್ಸತಿ ನೀವು ನಾನ್ ವೆಜ್ ಅಟ್ ಎ ಟೈಮ್ ಬಲ್ಕ್ ಅಲ್ಲಿ ತಿಂದಿದ್ರೆ ಆಗೋಗಿರೋದು. ಯಾಕೆ ಫ್ರೀಕ್ವೆಂಟ್ ಆಗಿ ಸ್ಪ್ಲಿಟ್ ಮಾಡ್ತಾರೆ ಅಂದ್ರೆ, ಕನ್ಸಿಸ್ಟೆಂಟ್ ಆಗಿ ಪ್ರೋಟೀನ್ ಕನ್ಸಂಪ್ಷನ್ ಮಾಡೋದ್ರಿಂದ ಆ ಮಸಲ್ಗೆ ಪ್ರೋಟೀನ್ ಸಪ್ಲೈ ಹೋಗ್ತಾ ಇರುತ್ತೆ. ಅವಾಗ ಮಸಲ್ ಬೇಗ ರಿಕವರಿ ಆಗುತ್ತೆ, ಸ್ಟ್ರೆಂತ್ ಬೇಗ ಬಿಲ್ಡ್ ಆಗುತ್ತೆ ಅಂತ. ಇಲ್ದೇ ಇದ್ರೆ ಆ ಒಂದ್ಸತಿ ತಿಂದ್ಬಿಟ್ಟು ಆರಾಮಾಗಿ ಇದ್ಬಿಡ್ಬೋದಿತ್ತು 1 meal ಅಲ್ಲಿ. ಸೊ ಅದು ಪಾಸಿಬಲ್ ಅಲ್ಲ. ಇದು ಕೂಡ ಎವ್ರಿ 4 to 5 hours ಅಲ್ಲೆಲ್ಲ ಡೈಜೆಸ್ಟ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ಹೇಳೋದ್ ಮರ್ತೆ, ಯಾವಾಗ ಫ್ರೀಕ್ವೆಂಟ್ ಆಗಿ ಪ್ರೋಟೀನ್ ನ ಕನ್ಸ್ಯೂಮ್ ಮಾಡ್ತೀರಾ ಬಾಡಿ ಕೆಟಾಬಾಲಿಕ್ ಸ್ಟೇಟ್ಗೆ ಹೋಗಲ್ಲ. ಅಂದ್ರೆ ಯಾವಾಗ ಪ್ರೋಟೀನ್ ಸಪ್ಲೈ ಇರಲ್ಲ, ಬಾಡಿ ಮಸಲ್ನೇ ಬ್ರೇಕ್ ಡೌನ್ ಮಾಡಿ ನಿಮ್ಗೆ ಎನರ್ಜಿ ಕೊಡೋಕೆ ಶುರು ಮಾಡುತ್ತೆ. ಸೊ ಆ ಇಶ್ಯೂ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬಾಡಿ ಬಿಲ್ಡರ್ಸು ಫ್ರೀಕ್ವೆಂಟ್ ಆಗಿ ಪ್ರೋಟೀನ್ ಇಂಟೆಕ್ನ ಕನ್ಸ್ಯೂಮ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತಾರೆ. ಈ ರೀತಿ 24 ಗಂಟೆ ಡೈಜೆಷನ್ ಪ್ರೋಸೆಸ್ ತಗೊಳ್ಳೋದಾಗಿದ್ರೆ ಈ ರೀತಿ ಫ್ರೀಕ್ವೆಂಟ್ ಆಗಿ ಚಿಕನ್ ತಿನ್ನೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಬಿಕಾಸ್ ಸ್ಲೋ ಡೈಜೆಸ್ಟಿಂಗ್ ಇಂದ ಲಾಂಗ್ ಟರ್ಮ್ ಅಲ್ಲಿ ಅವ್ರಿಗೆ ಪ್ರೋಟೀನ್ ಸಪ್ಲೈ ಮಸಲ್ಗೆ ಆಗ್ತಾ ಇರೋದು. ಹೇಗೆ ನಾನು ಸ್ಲೋ ಡೈಜೆಸ್ಟಿಂಗ್ ಕಾರ್ಬೋಹೈಡ್ರೇಟ್ ಎಕ್ಸಾಂಪಲ್ ಕೊಟ್ಟನಲ್ಲ, ರಾಗಿದು ಗ್ರ್ಯಾಜುಯಲ್ ಆಗಿ ಸ್ಲೋ ಆಗಿ ಎನರ್ಜಿ ಕೊಡ್ತಾ ಹೋಗುತ್ತೆ ಅಂತ, ಹಾಗೆ ಚಿಕನ್ ಕೂಡ ವರ್ಕ್ ಆಗಿರೋದು. ಆಮೇಲೆ ಅವ್ರು ಹೇಳೋ ಹಾಗೆ ಹೊಟ್ಟೆನಲ್ಲಿ ಕೊಳ್ತೋಗೋದು ಇದೆಲ್ಲ ಏನೂ ಆಗಲ್ಲ. ಅದೇ ರೀತಿ ಆ ಫುಡ್ನ ಕೊಳಿದೇ ಇರಂಗೆ ಕನ್ಸರ್ವ್ ಮಾಡೋಂಗೆ ಬೇಕಾಗಿರೋ ಇದನ್ನ ನ್ಯೂಟ್ರಿಯೆಂಟ್ಸ್ ಅಥವಾ ಏನು ಎಲಿಮೆಂಟ್ಸ್ ಅಂತಿದೆ ಅದು ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಹಂಗೆ ತಿಂದು ಹೊಟ್ಟೆಲಿ ಇದ್ ಮಾತ್ರಕ್ಕೆ ಕೊಳ್ತೋಗಿ ವಾಸನೆ ಬರೋದು ಇದೆಲ್ಲ ಆಗಲ್ಲ, ಅನ್ಲೆಸ್ ನೀವು ಕೊಳ್ತಿರೋ ಚಿಕನ್ ತಿಂತಾ ಇದ್ದೀರಾ ಅಂತ ಅಂದ್ರೆ. ಇದು ಆಮೇಲೆ ಈ ಟಿಪ್ನು ಸೀರಿಯಸ್ ಆಗಿ ತಗೋಬೇಡಿ. ಇದು ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ಗೆ ಮಾತ್ರ. ಜನರಲ್ ಪಾಪ್ಯುಲೇಷನ್ ಆದ್ರೆ ಆರಾಮಾಗಿ 2 to 3 meals ಕನ್ಸ್ಯೂಮ್ ಮಾಡಬಹುದು ಚಿಕನ್ ಅಥವಾ ಯಾವುದೋ ಒಂದು ಪ್ರೋಟೀನ್ ಸೋರ್ಸ್ ಇರೋದನ್ನ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ರೀತಿ ವಿಡಿಯೋಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಈ ರೀತಿ ಸೆಲೆಬ್ರಿಟೀಸ್ ಏನಾದ್ರು ಟಿಪ್ಸ್ ಕೊಡ್ತಿರ್ತಾರಲ್ಲ ಅದನ್ನ ಬ್ರೇಕ್ ಡೌನ್ ಮಾಡೋ ವಿಡಿಯೋಸ್. ಸೊ ಅವಾಗ ನನಗ್ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ. ಸೊ ಅದೇ ರೀತಿ ಜಾಸ್ತಿ ಕಂಟೆಂಟ್ ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಮರೆತೆ, ನಾನ್ ವೆಜ್ ಪ್ರೈಮರಿ ಸೋರ್ಸ್ ಆಫ್ ಪ್ರೋಟೀನು ನಿಮ್ಗೆ ಸಫಿಶಿಯಂಟ್ ಆಗಿ ಹೋಗಿಲ್ಲ ಅಂದ್ರೆ ಏಜ್ ಆದಾಗ ಕೂತ್ಕೊಂಡ್ರೆ ನಿಂತ್ಕೊಳಕ್ಕಾಗಲ್ಲ, ನಿಂತ್ಕೊಂಡ್ರೆ ಕೂತ್ಕೊಳಕ್ಕಾಗಲ್ಲ, ಜಾಯಿಂಟ್ ಪೇನ್ಸ್ ಇದೆಲ್ಲ ಬರೋದು ಲ್ಯಾಕ್ ಆಫ್ ಪ್ರೋಟೀನ್ ಇಂಟೇಕ್ ಇಂದಾನೆ. ವೆಜಿಟೇರಿಯನ್ ಅಲ್ಲಿ ಸೋಯಾ ಪನ್ನೀರು ಹಾಲಿನ ಪದಾರ್ಥಗಳು ಒಂದಷ್ಟು ಐಟಮ್ ಕೊಡುತ್ತೆ.
ನೀವು ಅದಕ್ಕೆ ಸ್ವಿಚ್ ಮಾಡ್ಬೋದು. ಬಟ್ ಕಂಪ್ಲೀಟ್ಲಿ ಕಾಳ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಾ ಅಥವಾ ಪ್ರೋಟೀನ್ ಇಂಟೇಕೆ ತಗೊಂತಿಲ್ಲ, ವೆಜ್ಜು ಗ್ರೇಟು, ಬರೀ ಏನೋ ತರಕಾರಿ, ಸೊಪ್ಪು, ಹಣ್ಣುಗಳು, ಈ ರೀತಿ ವೆಜ್ ಸೋರ್ಸ್ ಆಫ್ ಫುಡ್ನೇ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ನಿಮ್ಮ ದೇಹಕ್ಕೆ ಒಳ್ಳೇದಲ್ಲ. ನಾನ್ ವೆಜ್ ಅಲ್ಲಿರೋ ಎಷ್ಟೋ ನ್ಯೂಟ್ರಿಯೆಂಟು ವೆಜಿಟೇರಿಯನ್ ಫುಡ್, ಈ ತರಕಾರಿ ಹಣ್ಣುಗಳಲ್ಲಿ ಇರಲ್ಲ. ನಾನ್ ವೆಜ್ ಅಲ್ಲಿ ಇಲ್ಲದೆ ಇರೋ ನ್ಯೂಟ್ರಿಯೆಂಟು ನಿಮ್ಗೆ ತರಕಾರಿ, ಹಣ್ಣು, ಸೊಪ್ಪುಗಳಲ್ಲಿ ಸಿಗುತ್ತೆ. ಸೊ ಎರಡ್ರದ್ದು ಕಾಂಬಿನೇಷನ್ ವರ್ಕೌಟ್ ಮಾಡಿದಾಗ ನಿಮ್ಗೆ ಬೆಸ್ಟ್ ಹೆಲ್ತ್ ಕಂಡೀಷನ್, ಫಿಟ್ನೆಸ್ ಕಂಡೀಷನ್ ಚೆನ್ನಾಗಿರುತ್ತೆ. ನೀವು ನಾನ್ ವೆಜಿಟೇರಿಯನ್ ಆಗಿಲ್ಲ ಅಂದ್ರೆ ಫೈನ್, ಬಟ್ ಈ ರೀತಿ ವೆಜಿಟೇರಿಯನ್ ಸೋರ್ಸ್ ಆದ ಪನ್ನೀರು, ಸೋಯಾ ಚಂಕ್ಸ್, ಮಿಲ್ಕ್ ಪ್ರಾಡಕ್ಟ್ಸ್ ಏನೇನಿದೆ ಅಥವಾ ವೇ ಪ್ರೋಟೀನ್ ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಅವಾಗ ನೀವು ಆಪ್ಟಿಮಲ್ ಹೆಲ್ತ್ ಅಂಡ್ ಫಿಟ್ನೆಸ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು.